ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನೀವು ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಗಮನಿಸಿರುವಂತೆ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗ ಕಂಪ್ಲೀಟಾಗಿ ಅಪ್ ಟು ಇಲ್ಲಿವರೆಗೂ 7 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ನಿನ್ನೆ ಒಂದು ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ನಾನು 8 ಅಂತ ಹೇಳಿದ್ದೀನಿ. ಇವತ್ತು ಮಾಡ್ತಾ ಇರ್ತಕ್ಕಂಥ ವಿಡಿಯೋ 8th ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳ ಸರಣಿಯನ್ನು ನೀವು ಚೆಕ್ ಮಾಡಬೇಕಾದ್ರೆ ಪ್ಲೇಲಿಸ್ಟ್ನಲ್ಲಿದೆ, ನೋಡಿ. ಹಾಗೆ ಈ ಒಂದು ಪ್ರಶ್ನೋತ್ತರಗಳ ಒಂದು ಸರಣಿಯಿಂದ ಏನು ಉಪಯುಕ್ತ ಆಗುತ್ತೆಪ್ಪ ಅಂತಂದರೆ, ಯಾರೆಲ್ಲ PU ಕಾಲೇಜು, ಡಿಗ್ರಿ ಕಾಲೇಜು, ಲೆಕ್ಚರರ್ ಪೋಸ್ಟ್ಗೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ, ಹಾಗೆ GPSTR, HSTRನಲ್ಲಿರ್ತಕ್ಕಂಥ 50 ಮಾರ್ಕ್ಸ್ MCQs ಮತ್ತು 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಮಾದರಿಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳಿಗೆ ಓದಬೇಕಾಗಿರುತ್ತೆ. ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗೆ ಬೇರೆ ಬೇರೆ KSET, NET, TET, PC, PSI ಈ ರೀತಿ ಬೇರೆ ಬೇರೆ ಪರೀಕ್ಷೆಗಳಿಗೆ ಯಾರೆಲ್ಲ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೋತ್ತರಗಳ ಸರಣಿ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ದಯವಿಟ್ಟು ಗಮನಿಸಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗಾಗಲೇ 4 ಅಧ್ಯಾಯಗಳನ್ನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ವಿ. ಇದು 5ನೇ ಅಧ್ಯಾಯ ಆಗಿರುತ್ತೆ, ಲೆಸನ್ ನಂಬರ್ 5. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರ ಯಾವ ರೀತಿ ಆಯಿತು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಕ್ರೈಸ್ತ ಧರ್ಮ ಮತ್ತು ಅದರ ಉದಯ ಯಾವ ರೀತಿ ಆಯಿತು, ಪ್ರಸಾರ ಹೇಗಾಯಿತು ಅಂತೇಳಿ ಮೊದಲನೇದಾಗಿ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಗಮನಿಸೋದಕ್ಕೂ ಬಿಫೋರು ಕ್ರೈಸ್ತ ಧರ್ಮದ ಒಂದಷ್ಟು ಹಿನ್ನೆಲೆಯನ್ನು ಕುರಿತಾಗಿ ನಾವು ಗಮನಿಸೋಣ ಅಲ್ವಾ. ಒಂದಷ್ಟು ಕ್ರೈಸ್ತ ಧರ್ಮನ ಕುರಿತಾದ ಇಂಟ್ರೊಡಕ್ಷನ್ನು. ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಪ್ರಪಂಚದಲ್ಲಿರ್ತಕ್ಕಂಥ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮವು ಒಂದು ಪ್ರಮುಖವಾಗಿರ್ತಕ್ಕಂಥ ಧರ್ಮವಾಗಿದ್ದು, ಈ ಒಂದು ಧರ್ಮ ವಿಶ್ವದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 33% ಅನುಯಾಯಿಗಳನ್ನು ಹೊಂದಿದೆ. ಯಾವುದು? ಕ್ರೈಸ್ತ ಧರ್ಮ ಸುಮಾರು 33% ಅನುಯಾಯಿಗಳನ್ನು ಕ್ರೈಸ್ತ ಧರ್ಮ ಇಡೀ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ 33% ಅನುಯಾಯಿಗಳನ್ನು ಹೊಂದಿದೆ. ಆದ್ದರಿಂದ ಇದನ್ನು ಏನಂತ ಕರಿತೀವಿ? ಪ್ರಪಂಚದ ಧರ್ಮ ಅಂತೇಳಿ ಕರಿತೀವಿ. ಏನಂತ? ಪ್ರಪಂಚದ ಧರ್ಮ ಅಂತೇಳಿ ಅದನ್ನು ಕರಿತೀವಿ, ಕ್ರೈಸ್ತ ಧರ್ಮವನ್ನು ಕರಿತೀವಿ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತ ಇದರ ಸ್ಥಾಪಕರಾಗಿದ್ದು, ಈತನ ಅನುಯಾಯಿಗಳನ್ನು ಕ್ರೈಸ್ತರು ಅಂತೇಳಿ ಕರಿತೀವಿ. ಯಾರ ಅನುಯಾಯಿಗಳನ್ನು? ಕ್ರೈಸ್ತ ಧರ್ಮದ ಸ್ಥಾಪಕನಾದಂತಹ ಯೇಸು ಕ್ರಿಸ್ತವು ಕ್ರೈಸ್ತ ಧರ್ಮದ ಸ್ಥಾಪಕನಾಗಿದ್ದು, ಈತನ ಒಂದು ಅನುಯಾಯಿಗಳೇನು ಬರ್ತಾರೆ ಅವರನ್ನು ಕ್ರೈಸ್ತರು ಅಂತೇಳಿ ಕರೆಯಲಾಗುತ್ತೆ. ಹಾಗೆ ಈ ಒಂದು ಧರ್ಮದ ಚಿಹ್ನೆ ಯಾವುದಪ್ಪ ಅಂತಂದರೆ, ಶಿಲುಬೆಯನ್ನು ಈ ಧರ್ಮದ ಒಂದು ಚಿಹ್ನೆ ಅಂತೇಳಿ ನಾವು ಗುರುತಿಸ್ತೀವಿ. ಹಾಗೆ ಇದು ಜುಡಾಯಿಸಮ್ ಧರ್ಮದ ಮೂಲದಿಂದ ಬಂದಿದ್ದು, ಯಹೂದಿಗಳ ಧರ್ಮವು ರೋಮನ್ನರು ಆಳುತ್ತಿದ್ದಂತಹ ಇಸ್ರೇಲ್ನಲ್ಲಿ ಕಂಡು ಬಂದಿದೆ ಅಂತೇಳಿ ನಾವು ಗಮನಿಸ್ಬೋದು. ಯಾವುದು? ಜುಡಾಯಿಸಮ್ ಎಂಬಂಥ ಒಂದು ಧರ್ಮದ ಮೂಲದಿಂದ ಈ ಒಂದು ಧರ್ಮ ಬಂದಿದ್ದು, ಅಂದರೆ ಯಹೂದಿಗಳ ಧರ್ಮ ರೋಮನ್ನರು ಆಳ್ವಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಏನಾಗಿತ್ತು, ಯಹೂದಿಗಳು ರೋಮನ್ನರ ಗುಲಾಮರಾಗಿರ್ತಾರೆ. ಆ ಗುಲಾಮರಾಗಿದ್ದು ಯಹೂದಿಗಳು ಆನಂತರದಲ್ಲಿ ನಾವು ಇವರೇ ಮುಂದೆ ರೋಮನ್ ದೇವತೆಗಳನ್ನು ಪೂಜಿಸ್ತಿದ್ದರು. ಅವರದೇ ಆದಂಥ ಯಾವುದೇ ಧಾರ್ಮಿಕ ತಳದಿ ಇರಲಿಲ್ಲ. ಇವರ ಮೂಲ ಎಲ್ಲಿಂದ? ಹಾಗಾದರೆ ಇವರು ಜುಡಾಯಿಸಮ್ ಧರ್ಮದ ಮೂಲದಿಂದ ಬಂದಿದ್ದಾರೆ. ಯಹೂದಿಗಳ ಧರ್ಮವು ರೋಮನ್ನರು ಆಳ್ವಿಕೆ ಮಾಡ್ತಿದ್ದಂತಹ ಇಸ್ರೇಲ್ನಲ್ಲಿ ನಮಗೆ ಕಂಡು ಬಂದಿದೆ ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಹಾಗಾಗಿ ಯಹೂದಿಗಳೇ ಹಳೆಯ ಒಡಂಬಡಿಕೆ ಅಥವಾ ಹೀಬ್ರೂ ಬೈಬಲನ್ನು ಕ್ರೈಸ್ತ ಧರ್ಮ ಈ ಒಂದು ಒಪ್ಪಿಕೊಂಡಿದೆ. ಯಾವುದನ್ನು? ಯಹೂದಿಗಳ ಹಳೆಯ ಒಡಂಬಡಿಕೆ ಅಂತ ಏನಿತ್ತು ಅದನ್ನು, ಅಥವಾ ಹೀಬ್ರೂ ಬೈಬಲನ್ನು ಕ್ರೈಸ್ತ ಧರ್ಮ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ. ಇಸ್ರೇಲ್ನಲ್ಲಿ ಯಹೂದಿಗಳನ್ನು ಏನಂತ ಕರೀತಾರೆ? ಹೀಬ್ರೂಗಳು ಅಂತೇಳಿ ಕರೀತಾರೆ. ಇಲ್ಲಿ ಇಸ್ರೇಲ್ನಲ್ಲಿ ಯಹೂದಿಗಳನ್ನು ಹೀಬ್ರೂಗಳು ಅಂತ ಕರೀತಾರೆ. ಇವರು ಜಹುವಾ ಎಂಬ ಏಕದೇವರನ್ನು
ಪೂಜಿಸುತ್ತಿದ್ದರು. ಯಾವ ದೇವರು? ಜಹುವಾ ಎಂಬಂತಹ ಏಕದೇವರನ್ನ ಇವರು ಪೂಜೆಯನ್ನ ಮಾಡ್ತಾ ಇದ್ರು. ಹಾಗೆ ಹಳೆಯ ಒಡಂಬಡಿಕೆ ಯಹೂದಿಗಳ ಉಪದೇಶಗಳನ್ನ, ತತ್ವಗಳನ್ನ, ಧಾರ್ಮಿಕ ಅನುಭವಗಳನ್ನ ಒಳಗೊಂಡಿದೆ ಅಂತೇಳಿ ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಯಹೂದಿಗಳ ಪ್ರವಾದಿ ಮೋಸಸ್ರವರ ಯಹೂದಿಗಳ ಪ್ರವಾದಿಯಾದಂಥ ಯಾರು? ಮೋಸಸ್ ದೇವರಿಂದ ಪಡೆದುಕೊಂಡ 10 ದೈವಾಜ್ಞೆಗಳು ಈ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಕಂಡು ಬರ್ತದೆ. ಅವುಗಳನ್ನು ಕ್ರೈಸ್ತ ಧರ್ಮದಲ್ಲಿ ಕೂಡ ಸೇರ್ಪಡೆ ಮಾಡಲಾಗಿದೆ. ಸೊ ಈ ಒಂದು ಹಳೆಯ ಒಡಂಬಡಿಕೆಗಳಲ್ಲಿ ಮುಖ್ಯವಾಗಿ ನಾವು ಏನು ಕಾಣ್ತೀವಿ? ಯಹೂದಿಗಳ ಪ್ರವಾದಿ ಮೋಸಸ್ರವರು ದೇವರಿಂದ ಪಡೆದುಕೊಂಡಿರ್ತಕ್ಕಂತಹ 10 ದೈವಾಜ್ಞೆಗಳಿವೆ ಅಂತೇಳಿ ನಾವು ಗಮನಿಸ್ಬೋದು. ಅನಂತರದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಈ 10 ದೈವಾಜ್ಞೆಗಳು ಸೇರ್ಪಡೆಗೊಳ್ತದೆ. ಹಾಗಾದರೆ ಆ ಒಂದು 10 ದೈವಾಜ್ಞೆಗಳು ಯಾವ್ಯಾವುದಿತ್ತು ಅಂತಂದರೆ ನೋಡಿ, 10 ದೈವಾಜ್ಞೆಗಳು ಮುಖ್ಯವಾಗಿ ಪ್ರೀತಿ, ತ್ಯಾಗ ಅಲ್ವಾ, ಸಮಾನತೆ, ನ್ಯಾಯ, ಕರುಣೆ, ಕ್ಷಮಾಗುಣ, ನಿಷ್ಠೆ, ಮಾನವೀಯತೆ ಮತ್ತು ಭ್ರಾತೃತ್ವ. ಇವು ಮುಂದೆ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಇವುಗಳು ಮುಖ್ಯವಾಗಿ ಮೋಸಸ್ರವರು ದೇವರಿಂದ ಪಡೆದುಕೊಂಡಂತಹ 10 ದೈವಾಜ್ಞೆಗಳು ಅಂತ ನಾವು ಗಮನಿಸ್ಬೋದು. ಹಾಗಾದರೆ ಸ್ನೇಹಿತರೆ, ಒಂದು ವಾಕ್ಯ, 2 ವಾಕ್ಯ ಮತ್ತು 5-6 ವಾಕ್ಯಗಳು ಲಾಂಗ್ ಆನ್ಸರ್ಸನ್ನು ಕುರಿತಾಗಿ ನಾವು ಡಿಸ್ಕಷನ್ ಮಾಡುವಾಗ ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ನೋಡಿ, ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು? ಪ್ರಪಂಚದ ಅತಿ ದೊಡ್ಡ ಧರ್ಮ ನಾನು ಈಗಾಗಲೇ ಹೇಳಿದ್ದೀನಿ, ಕ್ರೈಸ್ತ ಧರ್ಮ ಅಂತ ನಾವು ಹೇಳ್ಬೋದು. ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಕ್ರೈಸ್ತ ಧರ್ಮದ ಚಿಹ್ನೆ ಶಿಲುಬೆಯಾಗಿದೆ. ಯಹೂದಿಗಳ 4ನೇ ಪ್ರಶ್ನೆ, ಯಹೂದಿಗಳ ಧಾರ್ಮಿಕ ಕೇಂದ್ರ ಯಾವುದಾಗಿತ್ತು ಅಂದರೆ ಜೆರುಸಲೇಮ್ ಎಂಬುದು ಯಹೂದಿಗಳ ಧಾರ್ಮಿಕ ಕೇಂದ್ರ ಆಗಿತ್ತು. ಯಹೂದಿಗಳು ಪೂಜಿಸುತ್ತಿದ್ದಂಥ ದೇವರು ಯಾರು ಅಂದರೆ ಜೆಹೋವಾ ಎಂಬಂಥ ದೇವರನ್ನ ಯಹೂದಿಗಳು ಪೂಜಿಸ್ತಿದ್ದರು. 6th ಕ್ವಶನ್ ನೋಡಿ, ಯಹೂದಿಗಳ ಧಾರ್ಮಿಕ ಗ್ರಂಥ ಯಾವುದು ಅಂದರೆ ಬೈಬಲ್ ಯಹೂದಿಗಳ ಧಾರ್ಮಿಕ ಗ್ರಂಥ. ಯಹೂದಿಗಳ ಧಾರ್ಮಿಕ ಪ್ರವಾದಿ ಯಾರು ಅಂದರೆ ಮೋಸಸ್ ಯಹೂದಿಗಳ ಧಾರ್ಮಿಕ ಪ್ರವಾದಿ. ನೆಕ್ಸ್ಟ್ 8th ಕ್ವಶನು, ಯೇಸು ಕ್ರಿಸ್ತ ಯಾವಾಗ ಜನಿಸಿದನು? ಯೇಸು ಕ್ರಿಸ್ತ ಡಿಸೆಂಬರ್ 25 ಕ್ರಿಸ್ತಪೂರ್ವ 4ರಲ್ಲಿ ಯೇಸು ಕ್ರಿಸ್ತ ಜನಿಸಿದರು. ಯೇಸು ಜನಿಸಿದ್ದು ಎಲ್ಲಿ? ಯೇಸು ಜನಿಸಿದ್ದು ಬೆತ್ಲೆಹೇಮ್ ಎಂಬಲ್ಲಿ ಯೇಸು ಜನಿಸಿದರು. ಯೇಸು ಎಂದರೆ ಏನು ಅಂದರೆ ಉದ್ಧಾರಕ ಎಂದರ್ಥ. ಯೇಸು ಎಂದರೆ ಉದ್ಧಾರಕ ಎಂದರ್ಥ. ಹಾಗೆ 11th ಕ್ವಶನ್ ನೋಡಿ, ಯೇಸು ಬದುಕಿದ್ದಾಗ ರೋಮಿನ ಚಕ್ರವರ್ತಿ ಯಾರಾಗಿದ್ದರು? ಯೇಸು ಬದುಕಿದ್ದಾಗ ರೋಮನ್ನ ಆಳ್ವಿಕೆ ಮಾಡ್ತಾ ಇದ್ದಂಥ ಚಕ್ರವರ್ತಿ ಯಾರು? ಹೆರಾಡ್. ನೆಕ್ಸ್ಟ್ 12th ಕ್ವಶನ್, ಯೇಸುವನ್ನ ಯಾವ ಬೆಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು? ಯೇಸುವನ್ನ ಗೊಲ್ಗೊಥಾ ಬೆಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು. ನೆಕ್ಸ್ಟ್ ನೋಡಿ, ಈಸ್ಟರ್ ಭಾನುವಾರ ಎಂದರೇನು? ಈಸ್ಟರ್ ಭಾನುವಾರ ಎಂದರೇನು? ಹಾಗಂದ್ರೆ ಏನಪ್ಪ ಅಂತಂದರೆ ನೋಡಿ, ಈಸ್ಟರ್ ಭಾನುವಾರ ಅಂದರೆ ಮುಖ್ಯವಾಗಿ ಯೇಸುವಿನ ಮರಣಾನಂತರ ಮರಣದ 3 ದಿನಗಳ ಅನಂತರ, ಯೇಸುವಿನ ಮರಣದ 3 ದಿನಗಳ ಅನಂತರ ಜೀವಂತವಾಗಿ ಕಾಣಿಸಿಕೊಂಡನೆಂದು ನಂಬಿಕೆ ಇದೆ. ಈ ದಿನವನ್ನು ಈಸ್ಟರ್ ಭಾನುವಾರ ಅಂತೇಳಿ ಕರಿತೀವಿ. ಅಂದರೆ ಈ ಒಂದು ಯೇಸು ಮರಣ ಹೊಂದಿದ ನಂತರದಲ್ಲಿ 3 ದಿನಗಳ ನಂತರ ಏನು ಮಾಡ್ತಾರೆ? ಯೇಸು ಜೀವಂತವಾಗಿ ಕಾಣಿಸ್ಕೊಂಡ್ರು ಅಂತ ನಂಬಿಕೆ ಇದೆ. ಆ ಒಂದು ದಿನವನ್ನು ಈಸ್ಟರ್ ಭಾನುವಾರ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒಂದು ನೋಡಿ, ಯೇಸುವಿನ ಬೋಧನೆಗಳು ಬೈಬಲ್ನ ಯಾವ ಭಾಗದಲ್ಲಿ ಕಂಡು ಬರ್ತವೆ? ಯೇಸುವಿನ ಬೋಧನೆಗಳು ಬೈಬಲ್ನಲ್ಲಿ ಹೊಸ ಒಡಂಬಡಿಕೆ ಎಂಬ ಭಾಗದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಮಿಲಾನ್ ಶಾಸನ ಎಂದರೇನು? ಈ ಒಂದು ಮಿಲಾನ್ ಶಾಸನವು ರೋಮ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ಶಾಸನಬದ್ಧ ಧರ್ಮವೆಂದು ಸಾರಿತು. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಮಿಲಾನ್ ಶಾಸನ ಅಂತೇಳಿ ಕರಿತೀವಿ. ಇದು ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ಶಾಸನಬದ್ಧ ಧರ್ಮ ಅಂತೇಳಿ ಸಾರ್ತದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒಂದು ಕ್ವಶನು 16th
ಕ್ರೈಸ್ತ ಧರ್ಮ ಸ್ವೀಕರಿಸಿದ ಮೊದಲ ರೋಮನ್ ಚಕ್ರವರ್ತಿ ಯಾರು? ಕಾನ್ಸ್ಟಾಂಟೈನ್ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ ಮೊದಲ ರೋಮನ್ ಚಕ್ರವರ್ತಿ. ನೆಕ್ಸ್ಟ್ 17th ಒಂದು ಕ್ವಶನ್ ನೋಡಿ. ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಎಂದು ಘೋಷಣೆ ಮಾಡಿದಂಥ ರೋಮನ್ನ ಚಕ್ರವರ್ತಿ ಯಾರು? ಕಾನ್ಸ್ಟಾಂಟೈನ್ ಈತನೇ ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಣೆಯನ್ನು ಮಾಡಿದಂಥ ಚಕ್ರವರ್ತಿ. 18th ಒಂದು ಕ್ವಶನು. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲು ಬಂದ ಪ್ರಥಮ ಕ್ರೈಸ್ತ ಪಾದ್ರಿ ಯಾರು? ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲು ಬಂದ ಪ್ರಥಮ ಕ್ರೈಸ್ತ ಪಾದ್ರಿ ಸೇಂಟ್ ಥಾಮಸ್. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಯೇಸುವಿನ ತಂದೆ ತಾಯಿ ಯಾರು? ಯೇಸುವಿನ ತಂದೆ ತಾಯಿ ಜೋಸೆಫ್, ತಂದೆ ತಾಯಿ ಮೇರಿ. ಇವರು ಯೇಸುವಿನ ತಂದೆ ತಾಯಿಗಳು. ನೆಕ್ಸ್ಟ್ ನೋಡಿ, 2ನೇ ಪ್ರಶ್ನೆ. ಬೈಬಲ್ನ 2 ಭಾಗಗಳು ಯಾವುದು? ಬೈಬಲ್ನ 2 ಭಾಗಗಳಂದರೆ ಒಂದು ಹಳೆಯ ಒಡಂಬಡಿಕೆ, 2 ಹೊಸ ಒಡಂಬಡಿಕೆ. ಇವು ಬೈಬಲ್ನ 2 ಭಾಗಗಳಾಗಿದೆ. ನೆಕ್ಸ್ಟ್ 3rd ಒಂದು ಕ್ವಶನು. ಯೇಸುವನ್ನು ಯಾವಾಗ ಶಿಲುಬೆಗೇರಿಸಲಾಯಿತು? ಆಗಿನ ರೋಮನ್ ಗವರ್ನರ್ ಯಾರಾಗಿದ್ದರು? ಯೇಸುವನ್ನು ಕ್ರಿಸ್ತಶಕ 30ರಲ್ಲಿ ಶಿಲುಬೆಗೇರಿಸಲಾಯಿತು. ಆಗಿನ ರೋಮನ್ ಗವರ್ನರ್ ಹೆರಾಡ್ ಅವರು ಆಗಿನ ರೋಮನ್ನರ ಗವರ್ನರ್ ಆಗಿದ್ದರು. ನೆಕ್ಸ್ಟ್ 4th ಒಂದು ಕ್ವಶನು. ಯೇಸುವಿನ ಪುನರುತ್ಥಾನ ಎಂದರೇನು? ಪುನರುತ್ಥಾನ ಅಂದರೆ ಯೇಸುವಿನ ಮರಣಾನಂತರ 3 ದಿನಗಳ ನಂತರದಲ್ಲಿ ಏನಾಗುತ್ತೆ, ಯೇಸು ಜೀವಂತವಾಗಿ ಕಾಣಿಸ್ಕೊಳ್ತಾರೆ. ನಂಬಿಕೆಯನ್ನು ಯೇಸುವಿನ ಪುನರುತ್ಥಾನ ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಯೇಸುವಿನ 2 ಶಿಷ್ಯರನ್ನು ಹೆಸರಿಸಿ. ಯೇಸುವಿನ 2 ಶಿಷ್ಯರನ್ನು ಹೆಸರಿಸಿ. ಯಾರು? ಸಂತ ಪೀಟರ್ ಮತ್ತು ಸಂತ ಪಾಲ್ ಇವರಿಬ್ಬರು ಯೇಸುವಿನ ಶಿಷ್ಯರಾಗಿದ್ದಾರೆ. ನೆಕ್ಸ್ಟ್ 6th ಒಂದು ಕ್ವಶನ್ ನೋಡಿ. ಯಹೂದಿಗಳನ್ನು ಹಿಂಸೆಗೊಳಪಡಿಸಿದ ರೋಮನ್ ಚಕ್ರವರ್ತಿಗಳು ಯಾರು? ಟ್ರೋಜನ್ ಮತ್ತು ಮಾರ್ಕಸ್ ಇವರು ಯಹೂದಿಗಳನ್ನು ಏನು ಮಾಡ್ತಾರೆ? ರೋಮನ್ ಚಕ್ರವರ್ತಿಗಳು ಯಹೂದಿಗಳನ್ನು ಹಿಂಸೆಗೊಳಪಡಿಸಿದಂತಹ ರೋಮನ್ನ ಚಕ್ರವರ್ತಿಗಳಾಗಿದ್ದಾರೆ. ನೆಕ್ಸ್ಟ್, ಮಿಲಾನ್ ಶಾಸನವನ್ನು ಯಾರು ಹೊರಡಿಸಿದರು ಮತ್ತು ಯಾವಾಗ ಹೊರಡಿಸಿದರು? ಈ ಮಿಲಾನ್ ಶಾಸನವನ್ನು ಕ್ರಿಸ್ತಶಕ 313ರಲ್ಲಿ ಕಾನ್ಸ್ಟಾಂಟೈನ್ ಎಂಬಾತ ಈ ಒಂದು ಮಿಲಾನ್ ಶಾಸನವನ್ನು ಹೊರಡಿಸಿದನು ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನೋಡಿ, ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯ ನೀಡಿದ ರೋಮನ್ ಚಕ್ರವರ್ತಿಗಳು ಯಾರು? ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದ ರೋಮನ್ ಚಕ್ರವರ್ತಿಗಳು ಯಾರಂದರೆ ಕಾನ್ಸ್ಟಾಂಟೈನ್ ಮತ್ತು ಜಸ್ಟೀನಿಯನ್ ಇವರು ಕ್ರೈಸ್ತ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದಂಥ ರೋಮ್ನ ಚಕ್ರವರ್ತಿಗಳು. ನೆಕ್ಸ್ಟ್, ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಯಾವುದು? ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ ಇವುಗಳು ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳಾಗಿದೆ. ನೆಕ್ಸ್ಟ್ 10th ಒಂದು ಕ್ವಶನು. ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವುವು? ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಇವುಗಳು ಕ್ರೈಸ್ತ ಧರ್ಮದ ಪ್ರಮುಖ ಪಂಗಡಗಳಾಗಿದೆ. ಇದಿಷ್ಟು 2 ಅಂಕದ ಪ್ರಶ್ನೋತ್ತರಗಳಾಯಿತು ನೋಡಿ. ಇದಿಷ್ಟು ಪ್ರಮುಖ ಅಂಶಗಳನ್ನು ನಾವು ಕ್ರೈಸ್ತ ಧರ್ಮವನ್ನು ಕುರಿತಾಗಿ ಗಮನಿಸಿದ್ವಿ. ಹಾಗೆ ನೆಕ್ಸ್ಟ್ ಒಂದು 5 ಮಾರ್ಕ್ಸ್ ಕ್ವಶನ್ಸ್ಗಳಿದೆ. ಇವುಗಳಿಂದ ನಮಗೆ 5 ಮಾರ್ಕ್ಸ್ ಕ್ವಶನ್ನಿಂದ ಏನು ಯೂಸ್ ಆಗುತ್ತಪ್ಪ ಅಂತಂದರೆ, GPSTR HSTRಗೆ ಏನು 4 ಮತ್ತು 3 ಮಾರ್ಕ್ಸಿಗೆ ಆಲ್ರೆಡಿ GPSTRಗೆ ಕೇಳಿದ್ದಾರೆ, ಕ್ವಶನ್ ಪ್ಯಾಟರ್ನ್ ಇದೆ. ಸೊ ಅದರ ವೈಸಲ್ಲೇ ನಾವು ಏನಾದರೂ ಸ್ಟಡಿ ಮಾಡೋದಾದರೆ ಈ ರೀತಿ 5 ಮಾರ್ಕ್ಸ್ ಕ್ವಶನನ್ನು ತಿಳ್ಕೊಳೋದ್ರಿಂದ ಅದನ್ನು ಪ್ರೀಸೈಸ್ ಮಾಡಿ ಬರೀಲಿಕ್ಕೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇವೆಲ್ಲ ಬೇಸಿಕ್ ಬುಕ್ಗಳಲ್ಲೂ ಕೂಡ ಇದೆ, ಹಾಗಾಗಿ ಇವುಗಳನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಯೇಸು ಕ್ರಿಸ್ತನ ಜೀವನ ಮತ್ತು ಅವರ ಒಂದು ಜೀವನ ಚರಿತ್ರೆ ಹೇಗಿತ್ತು ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಒಂದು 5 ಮಾರ್ಕ್ಸ್ ಕ್ವಶನಲ್ಲಿ ಯೇಸು ಕ್ರಿಸ್ತರ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ, ಅಥವಾ ಯೇಸುವಿನ ಜೀವನ ಅಥವಾ ಬಾಲ್ಯ ಜೀವನವನ್ನು ಕುರಿತು ಬರೀರಿ ಅಂದರೆ ನೀವು ಗಮನಿಸ್ಬೋದು.
ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಯೇಸು ಕ್ರೈಸ್ತ ಧರ್ಮದ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ಕ್ರಿಸ್ತಪೂರ್ವ 4 ಡಿಸೆಂಬರ್ 25ರಂದು ಕ್ರಿಸ್ತಪೂರ್ವ 4ರಲ್ಲಿ ಡಿಸೆಂಬರ್ 25ರಂದು ಜುಡಿಯಾದಲ್ಲಿ ಬೆತ್ಲೆಹೇಮ್ ಎಂಬಲ್ಲಿ ಇವರು ಜನಿಸ್ತಾರೆ. ಇಲ್ಲೊಂದಿಷ್ಟು ಮಿಸ್ಟೇಕ್ ಆಗಿದೆ, ಸಾರಿ. ಇಲ್ಲಿ ಗಮನಿಸಿ, ಸಾಮಾನ್ಯ ಶಕ ಪೂರ್ವ ಅವ್ರು ಜನಿಸಿದ್ದು ಇಷ್ಟರಲ್ಲಿ ಡಿಸೆಂಬರ್ 25ರಲ್ಲಿ, ಸಾಮಾನ್ಯ ಶಕ ಪೂರ್ವ 4 ಡಿಸೆಂಬರ್ 25ರಂದು ಇವರು ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂದರೆ ಜುಡಿಯಾದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಜನಿಸ್ತಾರೆ. ಜೋಸೆಫ್ ತಂದೆ ತಾಯಿ ಮೇರಿ, ಇವರ ತಂದೆ ತಾಯಿ ಆಗಿರ್ತಾರೆ. ಯೇಸುವಿನ ಜನನ ಮತ್ತು ಅದೇ ಸಮಯದಲ್ಲಿ ಕಂಡ ಪೂರ್ವದ ನಕ್ಷತ್ರ ಪುರೋಹಿತರಿಗೆ ಅವನು ದೈವಾಂಶ ಸಂಭೂತನೆಂಬ ನಂಬಿಕೆಯನ್ನು ಉಂಟು ಮಾಡ್ತದೆ. ಜೀಸಸ್ ತನ್ನ 25 ವರ್ಷಗಳ ಒಂದು ಜೀವನವನ್ನು ಎಲ್ಲಿ ಕಳೀತಾರೆ ಅಂತಂದರೆ ನಜರತ್ನಲ್ಲಿ ಕಳೆದರು. ಹಾಗೆ ಯೇಸು ಕ್ರಿಸ್ತರ ಒಂದು ಸರಳವಾಗಿರ್ತಕ್ಕಂಥ ಜೀವನವನ್ನು ನಡೆಸಿರೋದನ್ನು ಗಮನಿಸ್ತೀವಿ. ಯೇಸು ಕ್ರಿಸ್ತರು ಸರಳ ಜೀವನಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಿರ್ತಾರೆ. ಹಾಗೆ ಇವರು ಬಡವರೊಂದಿಗೆ ಹೆಚ್ಚಿನ ಒಂದು ಒಡನಾಟವನ್ನು ಇಟ್ಕೊಂಡಿದ್ರು, ಬೆರೀತಾ ಇದ್ರು. ಹಾಗೆ ಜಾನ್ ಬ್ಯಾಪ್ಟಿಸ್ಟ್ನ ಪ್ರಭಾವಕ್ಕೆ ಅವರು ಒಳಗಾಗಿದ್ರು. ಇವರಿಗೆ ಯೇಸು ಕ್ರಿಸ್ತರ ಮೇಲೆ ಪ್ರಭಾವವನ್ನು ಬೀರಿದಂಥವ್ರು ಯಾರು ಅಂತಂದರೆ ಜಾನ್ ಬ್ಯಾಪ್ಟಿಸ್ಟ್ ಅವರು ಯೇಸು ಕ್ರಿಸ್ತರ ಮೇಲೆ ಪ್ರಭಾವವನ್ನು ಬೀರಿದಂಥವರಾಗಿದ್ದಾರೆ. ಹಾಗೆ ಜೀಸಸ್ ತನ್ನ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ರಿಂದ ದೀಕ್ಷೆಯನ್ನು ಕೂಡ ಪಡೆದರು ಅಂತ ನಾವು ಗಮನಿಸ್ಬೋದು. ಜೀಸಸ್ ತನ್ನ ಉಳಿದ ಸಮಯವನ್ನು ದೇವರ ಪಿತೃತ್ವವನ್ನು ಸಾರುತ್ತಾ ಅದರಲ್ಲಿ ಜನರು ನ್ಯಾಯ, ಪ್ರೀತಿ, ಕರುಣೆಯನ್ನು ಪಡೆಯುವರಂತೇಳಿ ಹೇಳಿದ್ದಾರೆ. ಹಾಗೆ ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದನು. ಕ್ರಿಸ್ತನೆಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ. ಯೇಸು ಇಬ್ರುಗಳ ಅಂಧ ನಂಬಿಕೆಗಳನ್ನು ಖಂಡಿಸಿದರು. ನ್ಯಾಯಕ್ಕಾಗಿ ಪ್ರೀತಿ, ಮಾನವೀಯತೆ, ದೇವರ ಇಚ್ಛೆಗೆ ಶರಣಾಗುವವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಅಂತೇಳಿ ಹೇಳಿದರು. ನೋಡಿ, ಈ ರೀತಿ ಲೈನ್ಗಳನ್ನು, ಕೋಟ್ಗಳನ್ನು ಕೊಟ್ಟು ಇದನ್ನು ಯಾರು ಹೇಳಿದಂಥ ವಾಕ್ಯ, ಈ ರೀತಿ ಕೇಳುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಗಮನಿಸಿ. ಹಾಗೆ ಕ್ರಿಸ್ತನಂದರೆ ಏನು, ಮೀನಿಂಗು ಉದ್ಧಾರಕ ಅಥವಾ ದೀಕ್ಷಾವಂತ ಅಂತೇಳಿ ಅರ್ಥ. ಈ ರೀತಿ ಇರ್ತಕ್ಕಂಥ ಅಂಶಗಳನ್ನು ನಾವು ತುಂಬ ಕೇರಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್, ಯೇಸು ಇಬ್ರುಗಳ ಅಂಧ ನಂಬಿಕೆಗಳನ್ನು ಖಂಡಿಸ್ತಾರೆ. ನ್ಯಾಯಕ್ಕಾಗಿ ಪ್ರೀತಿ, ಮಾನವೀಯತೆ, ದೇವರ ಇಚ್ಛೆಗೆ ಶರಣಾಗುವವರಿಗೆ ಸ್ವರ್ಗದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತೇಳಿ ಕೂಡ ಹೇಳ್ತಾರೆ. ಕ್ರಿಸ್ತ ಶಕ 30ರಲ್ಲಿ ಜೀಸಸ್ ರವರನ್ನು ಗೋಲ್ಗೊತಾ ಬೆಟ್ಟದ ಮೌಂಟ್ ಕ್ಯಾಲರಿ ಎಂಬಲ್ಲಿ ಶಿಲುಬೆಗೇರಿಸಲಾಯಿತು. ನಾವು ಯಾವಾಗಲೂ ಕಾಮನ್ ಆಗಿ ಗೋಲ್ಗೊತಾ ಬೆಟ್ಟದಲ್ಲಿ ಶಿಲುಬೆಗೇರಿಸಿರು ಅಂತ ತಿಳ್ಕೊಂಡಿರ್ತೀವಿ. ಕಂಟಿನ್ಯೂ ಆಗಿ ನಾವು ಏನು ತಿಳ್ಕೊಬೇಕು, ಗೋಲ್ಗೊತಾ ಬೆಟ್ಟದ ಮೌಂಟ್ ಕ್ಯಾಲ್ವರಿ ಎಂಬಂಥ ಒಂದು ಸ್ಥಳದಲ್ಲಿ ಯೇಸುವನ್ನು ಇಷ್ಟರಲ್ಲಿ ಕ್ರಿಸ್ತ ಶಕ 30ರಲ್ಲಿ ಯೇಸುವನ್ನು ಶಿಲುಬೆಗೇರಿಸಲಾಯಿತು. ಇದಿಷ್ಟು ಯೇಸು ಕ್ರಿಸ್ತರ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ನೆಕ್ಸ್ಟ್ ಒಂದು ನೋಡಿ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಕುರಿತು ವಿವರಿಸಿ. ಇವರ ಬೋಧನೆಗಳನ್ನು ನಾವು ಒಂದೊಂದಾಗಿ ನಾವು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದ್ದು, ಇದರಲ್ಲಿ 2 ಭಾಗಗಳನ್ನು ನಾವು ಗಮನಿಸ್ತೀವಿ. ಒಂದು ಹಳೆಯ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯು ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡಿದೆ. ಈ ಒಂದು ಯೇಸುವು ಏಕದೇವರ ಅಸ್ತಿತ್ವವನ್ನು ಬೋಧಿಸ್ತಾರೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಆತನ ಮಕ್ಕಳು, ದೇವರು ಸರ್ವವ್ಯಾಪಿ, ಸ್ವರ್ಗ ರಾಜ್ಯದ ಒಡೆಯ, ಆತ ದಯಾಮಯಿ ಅಂತೇಳಿ ದೇವರ ಬಗ್ಗೆ ಅವರು ಈ ರೀತಿ ಹೋಗ್ಲಿಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವವನ್ನು ಕುರಿತಾಗಿ
ಸಾರಿದರು. ಹಾಗೆ ಯೇಸುವು ಕ್ಷಮಾಗುಣದಲ್ಲಿ ನಂಬಿಕೆಯನ್ನಿಟ್ಟಿದ್ದನು. ಮಾನವನ ಕುಲದೆಡೆಗೆ ಪ್ರೀತಿಯನ್ನು ಒತ್ತಿ ಹೇಳಿದನು. ಹಾಗೆ ನ್ಯಾಯ, ನಮ್ರತೆ, ತನ್ನ ಕರ್ತವ್ಯಗಳಿಗೆ ಹೆಚ್ಚಿನ ಒತ್ತನ್ನು ಅವರು ನೀಡಿದರು. ಯೇಸುವಿನ ಪ್ರಕಾರ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ, ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿ ಅಂತೇಳಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಂತಂದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ಪ್ರಾಪಂಚಿಕ ಶ್ರೀಮಂತಿಕೆಯನ್ನ ತ್ಯಜಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ, ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ ಅಂತಲೂ ಕೂಡ ಹೇಳಿದ್ದಾರೆ. ಯೇಸುವು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆಯನ್ನು ಹೊಂದಿದ್ದರು. ಹಾಗೆ ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯವಿಲ್ಲ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಹೀಗೆ ಯೇಸು ತನ್ನ ಸರಳವಾದಂತಹ ತತ್ವಗಳನ್ನು ಉಪದೇಶ ಮಾಡೋದ್ರ ಜೊತೆಗೆ ಜನರಿಗೆ ಹತ್ರ ಆದರು. ಹಾಗೆ ಅವುಗಳು ಹೇಗಿದ್ವು ಅಂದರೆ ಮೋಕ್ಷವನ್ನು ಸಾಧಿಸಲು ಅವರ ತತ್ವಗಳು ಸಹಾಯಕವಾದವು ಅಂತ ನಾವು ಗಮನಿಸ್ಬೋದು. ಇದಿಷ್ಟು ಯೇಸು ಕ್ರಿಸ್ತರ ಬೋಧನೆಗಳಾಯಿತು. ಇದಿಷ್ಟು ಯೇಸು ಕ್ರಿಸ್ತರು ಬೋಧಿಸಿದಂಥ ಪ್ರಮುಖ ಬೋಧನೆಗಳು. ನೆಕ್ಸ್ಟ್, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳೇನು? ಕ್ರೈಸ್ತ ಧರ್ಮವನ್ನು ಯಾಕೆ ಪ್ರಚಾರ ಮಾಡಲಾಯಿತು, ಅದಕ್ಕೆ ಕಾರಣ ಏನಿದೆ ಅಂತ ನಾವು ಗಮನಿಸೋದಾದ್ರೆ ಮುಖ್ಯವಾಗಿ ಯೇಸುವಿನ ವ್ಯಕ್ತಿತ್ವ. ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಂದ್ರೆ ಯೇಸುವಿನ ವ್ಯಕ್ತಿತ್ವ. ಅಂದ್ರೆ ಯೇಸು ತನ್ನ ಸರಳತೆಯಿಂದ ಜನಸಾಮಾನ್ಯರನ್ನ ಆಕರ್ಷಣೆ ಮಾಡ್ತಾರೆ. ಬಡವರು, ಪಾಪಿಗಳು, ನೊಂದವರ ಬಗ್ಗೆ ಹೆಚ್ಚಿನ ಒಂದು ಕಳಕಳಿಯನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಆತನ ಆಧ್ಯಾತ್ಮಿಕ ಶಕ್ತಿಯು ಕೂಡ ಈ ಧರ್ಮದ ಪ್ರಚಾರಕ್ಕೆ ಸಹಾಯಕವಾಗುತ್ತೆ ಅಂತ ನಾವು ಗಮನಿಸ್ಬೋದು. ಎರಡನೇದಾಗಿ ಸರಳ ತತ್ವಗಳು. ಜೀಸಸ್ನ ತತ್ವಗಳಾದ ಸಹೋದರತ್ವ, ಅನುಕಂಪ, ಕ್ಷಮಾಗುಣ, ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ, ಇವುಗಳು ಯೇಸುವನ್ನ ಬಡವರ ಮತ್ತು ಗುಲಾಮರಲ್ಲಿ ಜನಪ್ರಿಯತೆಯನ್ನ ಗಳಿಸ್ತವೆ. ನೆಕ್ಸ್ಟ್ ನೋಡಿ, ಯೇಸುವಿನ ಶಿಷ್ಯರ ಪಾತ್ರ ಬಹು ಮುಖ್ಯವಾಗಿರ್ತದೆ ಕ್ರೈಸ್ತ ಧರ್ಮದ ಒಂದು ಪ್ರಚಾರದಲ್ಲಿ. ನೋಡಿ, ಯೇಸುವಿನ ತತ್ವಗಳನ್ನು ಜನಪ್ರಿಯಗೊಳಿಸಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಯೇಸುವಿನ 12 ಶಿಷ್ಯರ ಪಾತ್ರ ಬಹು ಮುಖ್ಯವಾಗಿದ್ದು, ಅವರಲ್ಲಿ ಪ್ರಮುಖರಾದವರು ಯಾರಂದರೆ ಸಂತ ಪೀಟರ್ ಮತ್ತು ಸಂತ ಪಾಲ್. ಇವರು ಯೇಸುವಿನ ಪ್ರಮುಖ ಶಿಷ್ಯರು ಅಂತ ನಾವು ಗಮನಿಸ್ತೀವಿ. ಹಾಗೆ ನಾಲ್ಕನೇದಾಗಿ ನೋಡಿ, ಕ್ರೈಸ್ತರ ದೃಢ ನಿರ್ಧಾರ. ಅಂದರೆ ಕ್ರೈಸ್ತರು ರೋಮನ್ ಚಕ್ರವರ್ತಿಯನ್ನ ದೇವರು ಅಂತೇಳಿ ಆರಾಧಿಸೋದನ್ನು ನಿರಾಕರಿಸ್ತಾರೆ. ಅವರು ಸಾಮ್ರಾಟನ ದೈವತ್ವವನ್ನು ನಂಬಲಿಲ್ಲ. ಜೊತೆಗೆ ಅದರ ಬದಲಾಗಿ ಯೇಸು ಕ್ರಿಸ್ತನ ಬೋಧನೆಗಳನ್ನು ಪ್ರಚಾರವನ್ನು ಮಾಡ್ತಾರೆ ಅಂತ ನಾವು ಗಮನಿಸ್ಬೋದು. ಹೀಗಾಗಿ ಕ್ರೈಸ್ತ ಧರ್ಮದ ದೃಢ ನಿರ್ಧಾರ ಇಲ್ಲಿ ಮುಖ್ಯವಾಗಿ ಇವರ ಬೋಧನೆಗಳಿಂದಾಗಿ ಏನಾಗುತ್ತೆ, ಇನ್ನಷ್ಟು ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಬರ್ತದೆ. ನೆಕ್ಸ್ಟ್, ಚರ್ಚ್ನ ಪಾತ್ರ. ಇಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಸಂರಕ್ಷಣೆಯಲ್ಲಿ ಚರ್ಚ್ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಜನರು ಚರ್ಚನ್ನ ಸ್ವರ್ಗಕ್ಕೆ ದಾರಿ ಮತ್ತು ಪೋಪನನ್ನ ದೇವರ ಪ್ರತಿನಿಧಿ ಅಂತೇಳಿ ನಂಬಿರ್ತಾರೆ. ಹಾಗಾಗಿ ಈ ಒಂದು ಕ್ರೈಸ್ತ ಧರ್ಮ ಒಂದು ಪ್ರಚಾರಕ್ಕೆ ಈ ಅಂಶಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನೆಕ್ಸ್ಟ್, ಕಾನ್ಸ್ಟಂಟೈನ್ನ ಪಾತ್ರ. ಪೂರ್ವ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಕಾನ್ಸ್ಟಂಟೈನ್ ಕ್ರಿಸ್ತಶಕ 313ರಲ್ಲಿ ಮಿಲಾನ್ ಶಾಸನವನ್ನು ಹೊರಡಿಸಿ ಕ್ರೈಸ್ತ ಧರ್ಮವನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮ ಅಂತೇಳಿ ಸಾರಿದರು. ಸೊ ಇದರಿಂದ ಕೂಡ ಏನಾಯಿತು, ಕ್ರೈಸ್ತ ಧರ್ಮ ಇನ್ನಷ್ಟು ಪ್ರಚಾರಗೊಳ್ಳಲು ಬೇರೆ ಬೇರೆ ಕಡೆ ಇನ್ನಷ್ಟು ಪ್ರಚಾರವಾಗೋದಕ್ಕೆ ಅನುವು ಮಾಡಿಕೊಟ್ಟಂತಾಯಿತು. ಸೊ ಹಾಗಾಗಿ ಇವೆಲ್ಲ ಅಂಶಗಳಿಂದಾಗಿ ನಾವು ಕ್ರೈಸ್ತ ಧರ್ಮದ ಒಂದು ಪ್ರಚಾರ ಆಗಲಿಕ್ಕೆ ಕಾರಣ ಆಯ್ತು ಇವೆಲ್ಲ ಅಂಶಗಳು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, 10 ಅಂಕದ ಪ್ರಶ್ನೋತ್ತರಗಳನ್ನು ನಾವು ಗಮನಿಸೋಣ. ಅದರಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತರ ಬಾಲ್ಯ ಜೀವನ ಮತ್ತು ಅವರ ಸಾಧನೆಗಳನ್ನು ಕುರಿತಾಗಿ ನಾವು ಗಮನಿಸ್ತೀವಿ. ಅಂದರೆ ನಾವು ಈಗಾಗಲೇ ನೋಡಿದ್ದೀವಿ, ಅವುಗಳನ್ನೇ ಇನ್ನೊಂದು ಸಲ ಏನು ಮಾಡೋದು,
ಮೆಲುಕು ಹಾಕುವಂಥದ್ದು ಶಾರ್ಟಾಗಿ ನೋಡ್ಕೊಳ್ತಾ ಹೋಗೋಣ. ಬಾಲ್ಯ ಜೀವನ. ಯೇಸು ಕ್ರಿಸ್ತ ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದು ಕ್ರಿಸ್ತಪೂರ್ವ 4ರಲ್ಲಿ ಡಿಸೆಂಬರ್ 25ರಂದು ಜನಿಸ್ತಾರೆ. ಇಲ್ಲಿ ಜುಡಿಯಾದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಜನಿಸ್ತಾರೆ. ತಂದೆ ಜೋಸೆಫ್, ತಾಯಿ ಮೇರಿ. ಯೇಸುವಿನ ಜನನ ಮತ್ತು ಅದೇ ಸಮಯದಲ್ಲಿ ಆದಂಥ ಒಂದು ಪೂರ್ವದ ನಕ್ಷತ್ರ ಪುರೋಹಿತರಿಗೆ ಈತ ದೈವಾಂಶ ಸಂಭೂತನಾಗ್ತಾನೆ ಎಂಬಂಥ ಒಂದು ನಂಬಿಕೆಯನ್ನು ಹುಟ್ಟಿಸುತ್ತೆ. ಹೀಗೆ ಜೀಸಸ್ ಸುಮಾರು 25 ವರ್ಷಗಳ ಕಾಲ ಜೀವನವನ್ನು ನಜರತ್ನಲ್ಲಿ ಕಳೀತಾರೆ. ಹಾಗೆ ಯೇಸು ಕ್ರಿಸ್ತರ ಸರಳ ಜೀವನವನ್ನು ನಡೆಸಿರೋದನ್ನು ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಕಡು ಬಡವರಿಗೆ ಅವರು ತುಂಬ ಅವರೊಂದಿಗೆ ಬೆರೀತಾ ಇದ್ರು. ಹಾಗೆ ಜಾನ್ ಬ್ಯಾಪ್ಟಿಸ್ಟ್ನ ಪ್ರಭಾವಕ್ಕೂ ಕೂಡ ಅವರು ಒಳಗಾಗಿದ್ದು, ಜೀಸಸ್ ತನ್ನ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ನಿಂದ ದೀಕ್ಷೆಯನ್ನು ಕೂಡ ಪಡೆದುಕೊಂಡ್ರು ಅಂತ ನಾವು ಗಮನಿಸ್ತೀವಿ. ಜೀಸಸ್ ತನ್ನ ಉಳಿದ ಸಮಯವನ್ನು ದೇವರ ಪಿತೃತ್ವವನ್ನು ಸಾರುತ್ತಾ ಅದರಲ್ಲಿ ಜನರು ನ್ಯಾಯ, ಪ್ರೀತಿ, ಕರುಣೆಯನ್ನು ಪಡೆಯುವರಂತೇಳಿ ಹೇಳ್ತಾರೆ. ತನ್ನ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದನು. ಕ್ರಿಸ್ತ ಅಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ. ಯೇಸು ಇಬ್ರುಗಳ ಅಂಧ ಆಚರಣೆಗಳನ್ನು ಖಂಡಿಸ್ತಾರೆ. ಅಂದರೆ ಮೂಢನಂಬಿಕೆಯ ಆಚರಣೆಗಳನ್ನು ಖಂಡಿಸ್ತಾರೆ. ಹಾಗೆ ನ್ಯಾಯಕ್ಕಾಗಿ ಪ್ರೀತಿ, ಮಾನವೀಯತೆ, ದೇವರ ಇಚ್ಛೆಗೆ ಶರಣಾಗುವವರಿಗೆ ಸ್ವರ್ಗದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ಅಂತ ಹೇಳ್ತಾರೆ. ಹಾಗೆ ಜೀಸಸ್ರನ್ನ ಕೊನೆಗೆ ನೋಡಿ ಎಲ್ಲಿ ಶಿಲುಬೆಗೇರಿಸಲಾಗುತ್ತೆ ಅಂದರೆ ಕ್ರಿಸ್ತಪೂರ್ವ 30ರಲ್ಲಿ ಜೀಸಸ್ರವರನ್ನ ಗೊಲ್ಗೊಥಾ ಬೆಟ್ಟದ ಮೇಲೆ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಶಿಲುಬೆಗೇರಿಸಲಾಯಿತು. ಇದಿಷ್ಟು ಅವರ ಬಾಲ್ಯ ಜೀವನ ಆಯಿತು. ಬೋಧನೆಗಳನ್ನು ಈಗಾಗಲೇ ನಾವು ಗಮನಿಸಿದ್ವಿ. ಮುಖ್ಯವಾಗಿ ಬೋಧನೆಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅಂದರೆ ಇವರ ಪವಿತ್ರ ಗ್ರಂಥ ಬೈಬಲ್ ಆಗಿದ್ದು ಇದರಲ್ಲಿ 2 ಭಾಗಗಳಿರುತ್ತೆ. ಒಂದು ಹಳೆಯ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ. ಈ ಹೊಸ ಒಡಂಬಡಿಕೆ ಕ್ರೈಸ್ತ ಧರ್ಮದ ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡಿದೆ. ಯೇಸುವು ಏಕದೇವರಲ್ಲಿ ಅಸ್ತಿತ್ವವನ್ನು ಕುರಿತಾಗಿ ಬೋಧಿಸ್ತಾರೆ. ನಾವೆಲ್ಲರೂ ಕೂಡ ಆತನ ಮಕ್ಕಳು, ದೇವರು ಸರ್ವವ್ಯಾಪಿ, ಸ್ವರ್ಗದ ರಾಜ್ಯದ ಒಡೆಯ, ದಯಾಮಯಿ ಅಂತೆಲ್ಲ ಅವರು ದೇವರ ಬಗ್ಗೆ ಒಂದು ಅಸ್ತಿತ್ವವನ್ನು ಕುರಿತಾಗಿ ಹೇಳ್ತಾರೆ. ದೇವರು ಪಿತೃತ್ವ ಅಂದರೆ ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವವನ್ನು ಕುರಿತು ಸಾರ್ತಾರೆ. ಹಾಗೆ ಕ್ಷಮಾಗುಣದಲ್ಲಿ ಹೆಚ್ಚಿನ ಒಂದು ನಂಬಿಕೆಯನ್ನು ಅವರು ಇಟ್ಟಿದ್ರು. ಮಾನವ ಕುಲದೆಡೆಗೆ ಪ್ರೀತಿಯನ್ನು ಒತ್ತಿ ಹೇಳಿದರು. ಹಾಗೆ ನ್ಯಾಯ, ನಮ್ರತೆ, ಕರ್ತವ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೂಡ ಅವರು ನೀಡಿದರು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಯೇಸುವಿನ ಪ್ರಕಾರ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ, ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿ ಅಂತೇಳಿ ಹೇಳಿದರು. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಂತಂದರೆ ಪ್ರಾಪಂಚಿಕ ಸುಖವನ್ನು ಅಥವಾ ಶ್ರೀಮಂತಿಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತೇಳಿ ಅವರು ಹೇಳಿದರು. ಹೀಗೆ ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ, ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ ಅಂತೇಳಿ ಅವರು ಹೇಳಿದರು. ಹೀಗೆ ಯೇಸುವು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆಯನ್ನು ಹೊಂದಿದ್ದು ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯವಿಲ್ಲ. ಇಲ್ಲಿ ಯೇಸು ಸರಳವಾದ ತತ್ವಗಳನ್ನು ಈ ರೀತಿ ಬೋಧನೆಯನ್ನು ಮಾಡಿದರು. ಈ ಒಂದು ತತ್ವಗಳು ಏನಾಗುತ್ತೆ, ಮುಂದೆ ಮೋಕ್ಷಕ್ಕೆ ದಾರಿ ಅಥವಾ ಮೋಕ್ಷ ಸಾಧಿಸಲು ಸಹಾಯಕವಾದವು ಅಂತೇಳಿ ನಾವು ಗಮನಿಸ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ಯೇಸುವಿನ ಒಂದು ಬಾಲ್ಯ ಜೀವನ ಹಾಗೂ ಅವರ ಒಂದು ಬೋಧನೆಗಳಾಯಿತು. ಹಾಗಾದರೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅದರ ಪ್ರಭಾವಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಂತೇಳಿ ಇವುಗಳನ್ನು ಕೂಡ ನಾವು 5 ಮಾರ್ಕ್ಸ್ ಕ್ವಶನಲ್ಲಿ ಗಮನಿಸಿದ್ದೀವಿ. ಹಾಗೆ ಎಕ್ಸ್ಪ್ಲೈನ್ ಏನು ಬೇಡ, ಜಸ್ಟ್ ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ. ಯೇಸುವಿನ ವ್ಯಕ್ತಿತ್ವ, ಸರಳ ತತ್ವಗಳು, ಯೇಸುವಿನ ಸರಳ ತತ್ವಗಳು, ಯೇಸುವಿನ ಶಿಷ್ಯರ ಪಾತ್ರ, ಕ್ರೈಸ್ತ ಧರ್ಮದ ಒಂದು ದೃಢ ನಿರ್ಧಾರ, ಹಾಗೆ ಚರ್ಚಿನ ಒಂದು ಪಾತ್ರ, ಕಾನ್ಸ್ಟಂಟೈನ ಪಾತ್ರ, ಇವಿಷ್ಟು ಅಂಶಗಳು ಮುಖ್ಯವಾಗಿ ಈ ಒಂದು ಕ್ರೈಸ್ತ ಧರ್ಮದ ಒಂದು ಪ್ರಚಾರಕ್ಕೆ ಕಾರಣಗಳಾಯಿತು. ಹಾಗಾದರೆ ಕ್ರೈಸ್ತ ಧರ್ಮದ ಪ್ರಭಾವವನ್ನು ಕುರಿತಾಗಿ ನಾವು ಗಮನಿಸಿದರೆ ಅಂದರೆ ಈ ಧರ್ಮ ಪ್ರಚಾರ ಆದಮೇಲೆ ಅದರ ಎಫೆಕ್ಟ್ಸ್ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ಈ ಧರ್ಮವು ಯಹೂದಿಗಳಿಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನೆಲೆಗಟ್ಟನ್ನು ಒದಗಿಸಿಕೊಡುತ್ತೆ. ಇದರ ಒಂದು ಪ್ರಭಾವವನ್ನು ಜೀವನದ ಎಲ್ಲ ಆಯಾಮಗಳಲ್ಲೂ ನಾವು ಕಾಣ್ಬೋದು. ಕ್ರೈಸ್ತ ಧರ್ಮವು ಜನರನ್ನು ಹೆಚ್ಚು ನಾಗರಿಕರನ್ನಾಗಿಸುತ್ತೆ. ಅಷ್ಟೇ ಅಲ್ಲ, ಅವರಲ್ಲಿ ದಯೆ, ಮಾನವೀಯತೆ, ಮೃದುತ್ವದ ಮಹಾನ್ ಗುಣಗಳನ್ನು ಬೋಧಿಸಿದನು.
ಬೋಧನೆಯನ್ನು ಮಾಡೋದನ್ನು ತಿಳಿಸುತ್ತೆ ಅಥವಾ ಬೋಧಿಸಿ ಅದರಿಂದಾಗಿ ಏನಾಗುತ್ತೆ ಪರಿಣಾಮವಾಗಿ ಇವೆಲ್ಲ ಗುಣಗಳು ಅವರಲ್ಲಿ ಬರ್ತದೆ. ಇದು ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಹೆಚ್ಚಿನ ಒಂದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಭಾನುವಾರ ಮತ್ತು ವಿಶೇಷ ಹಬ್ಬಗಳನ್ನು ರಜಾ ದಿನಗಳನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಳಾಗುತ್ತೆ. ಶ್ರಮ ಗೌರವ ಸಂಸ್ಕೃತಿ ಕೂಡ ಇಲ್ಲಿ ಬೆಳೆಯುತ್ತೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಕ್ರೈಸ್ತ ಧರ್ಮ, ಹಾಗೆ ಅದರ ಒಂದು ಉದಯ, ಹಾಗೆ ಮತ್ತು ಪ್ರಚಾರ, ಆ ಪ್ರಚಾರದಿಂದ ಆಗಿರ್ತಕ್ಕಂಥ ಪ್ರಭಾವ, ಹಾಗೆ ಕ್ರೈಸ್ತರ ಬಾಲ್ಯ ಜೀವನ ಮತ್ತು ಅವರ ಬೋಧನೆಗಳಿಂದ ಆಗಿರ್ತಕ್ಕಂಥ ಕ್ರೈಸ್ತ ಧರ್ಮದಲ್ಲಿನ ಪ್ರಭಾವವನ್ನು ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಗಮನಿಸಿವಿ. ಇವಿಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಕ್ರೈಸ್ತ ಧರ್ಮ ಮತ್ತು ಅದರ ಉದಯಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೊಬೋದಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಅಂಶಗಳನ್ನು ಇಲ್ಲಿವರೆಗೂ ಯಾರೆಲ್ಲ ಆಲಿಸಿದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ರಿಮೈನಿಂಗ್ ಇರ್ತಕ್ಕಂಥ ಇಸ್ಲಾಂ ಧರ್ಮ ಮತ್ತು ಅದರ ಪ್ರಭಾವ ಹಾಗೂ ಪ್ರಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನೆಕ್ಸ್ಟ್ ವಿಡಿಯೋ 9ನಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಧನ್ಯವಾದ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.